ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿಗಳಿಗೆ ಭಯೋತ್ಪಾದಕ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ. ಅದನ್ನು ಬಾಗಲಕೋಟೆ ಜಿಲ್ಲೆ ಭಾರತೀಯ ಜನತಾ ಪಕ್ಷ ವತಿಯಿಂದ ಖಂಡನೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಮೋದಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ಖರ್ಗೆ ಅವರು ಇಡೀ ದೇಶದ 140 ಕೋಟಿ ಜನರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಖರ್ಗೆ ಅವರು ಮಾಡಿದ್ದಾರೆ. ಮೋದಿಯವರು ಭಯೋತ್ಪಾದಕ ಆಗಿದ್ದರೆ ಅವ್ರನ್ನ 3 ಬಾರಿ ಜನ ಪ್ರಧಾನಮಂತ್ರಿ ಮಾಡ್ತಿರಲಿಲ್ಲ, ಅವ್ರಿರ್ತಕ್ಕಂಥ ಪಕ್ಷಕ್ಕೆ ಮತ ಹಾಕ್ತಿರಲಿಲ್ಲ. ಇವತ್ತಿಗೂ ಸಹಿತ ಮೋದಿಯವರು ಯಾವುದೇ ಕ್ಷೇತ್ರದಲ್ಲಿ ಹೋಗಲಿ, ಯಾವುದೇ ಸ್ಥಳಕ್ಕೆ ಹೋಗಲಿ, ಅಲ್ಲಿ ಜನ ಸೇರ್ತಾರೆ ಸ್ವಯಂ ಪ್ರೇರಿತರಾಗಿ. ಅಂದರೆ ಅವರ ಇರತಕ್ಕಂಥ ವ್ಯಕ್ತಿತ್ವ ಇಡೀ ಜಗತ್ತಿನೊಳಗನ ಮೋದಿಯವರ ವ್ಯಕ್ತಿತ್ವವನ್ನು ಜನ ಮೆಚ್ಕೊಂಡಿರ್ತಕ್ಕಂಥ ಸಂದರ್ಭದೊಳಗೆ ಅವರ ಜನಪ್ರಿಯತೆಯನ್ನು ಸಹಿಸಲಾಗದೇ ಈ ರೀತಿ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದನ್ನು ಕಾಂಗ್ರೆಸ್ನವರು ರೂಢಿ ಮಾಡಿಕೊಂಡಿದ್ದಾರೆ. ಅದು ವಿಶೇಷವಾಗಿ ಇಷ್ಟೊಂದು ಸುದೀರ್ಘವಾಗಿ ಅನುಭವ ಇರತಕ್ಕಂಥ ಒಬ್ಬ ರಾಜಕಾರಣಿಯಾಗಿ, ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೂ ಮತ್ತು ಅವರ ವಯಸ್ಸಿಗೂ ಅದು ಗೌರವ ತರತಕ್ಕಂಥದ್ದಲ್ಲ. ಆದ್ದರಿಂದ ಅವರು ಈ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮೂಲಕ ಮಾಡ್ಕೊಳ್ತೀನಿ. ಬಹುಶಃ ನನಗನ್ಸುತ್ತೆ ಹೈಕಮಾಂಡ್ ಅಂತಂದ್ರೆ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಹೈಕಮಾಂಡ್ ಅಂತ ನಾವು ತಿಳ್ಕೊಂಡಿರ್ತೀವಿ. ರಾಷ್ಟ್ರೀಯ ಅಧ್ಯಕ್ಷರ ಅನತಿಯೊಳಗೆ ಪಕ್ಷ ನಡೀತೈತಿ. ಆದರೆ ಇಲ್ಲಿ ಕಾಂಗ್ರೆಸ್ನೊಳಗೆ ನೋಡಿದಾಗ ಇವರು ಆ ಗಾಂಧಿ ಕುಟುಂಬವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಹೇಳಿಕೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು, ಕೊಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಅಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಓಲೈಕೆ ಮಾಡಿ ಮೋದಿ ಅವ್ರನ್ನ ಟೀಕೆ ಮಾಡೋದ್ರ ಮುಖಾಂತರ ಅವ್ರನ್ನ ಓಲೈಕೆ ಮಾಡ್ಕೊಂಡ್ಬಿಟ್ರೆ ನಾನು ಇನ್ನೂ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಮುಂದುವರಿಬಹುದು, ಕರ್ನಾಟಕದಲ್ಲಿ ನನ್ನ ಮಗ ಇನ್ನೂ ಸಚಿವ ಇನ್ನೂ ಒಳ್ಳೊಳ್ಳೆ ಖಾತೆ ಕೊಡಿಸ್ಬೋದು, ಇಲ್ಲ ಅವ್ರನ್ನ ಏನಾದರೂ ಮತ್ತೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದು. ಈ ರೀತಿ ಮೋದಿ ಅವ್ರನ್ನ ಟೀಕೆ ಮಾಡೋದ್ರ ಮುಖಾಂತರ ತಾವು ಲಾಭವನ್ನು ಪಡೆಯೋದಕ್ಕೆ ಖರ್ಗೆ ಅವರು ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಈ ಹಿಂದೂ ಅವ್ರಿಗೆ ಗುಂಡಿಕ್ಕಿ ಕೊಲ್ಲಬೇಕು, ಹತ್ಯೆ ಮಾಡಬೇಕು ಅಂತ ಹೇಳಿದ್ರು. ಭಾಳ ಸರಿ ಖರ್ಗೆ ಅವರು ಮೋದಿಯವರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ, ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಅರ್ಥ ಇರಬೇಕು, ಈ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ರಾಜಕಾರಣದೊಳಗೆ ಏನಾದರೂ ಒಂದು ಒಳ್ಳೆಯ ರೀತಿಯೊಳಗೆ ಪ್ರತಿಕ್ರಿಯೆಯನ್ನು ಕೊಡಲಿ, ಅದಕ್ಕೆ ಯಾರೂ ವಿರೋಧ ಮಾಡೋದಿಲ್ಲ. ಆದರೆ ಈ ರೀತಿ ಕೊಲೆ ಮಾಡಬೇಕು, ಭಯೋತ್ಪಾದಕ ಅಂತಕ್ಕಂಥ ಪದವನ್ನು ಬಳಸೋದು, ಪ್ರಧಾನಿಗೆ ಪದ ಬಳಸ್ತಕ್ಕಂಥದ್ದು ಇಡೀ ದೇಶಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಖರ್ಗೆ ಅವರು ಮಾಡಿದ್ದಾರೆ. ಅವರು ಕ್ಷಮೆಯನ್ನು ಕೇಳಬೇಕು. ಇರದೇ ಇದ್ದರೆ ಅವ್ರ ಪಕ್ಷದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಖರ್ಗೆ ಅವರ ಹೇಳಿಕೆಯನ್ನು ಒಪ್ಕೋಬೇಕು. ಇಲ್ಲ ಅಂತಂದ್ರೆ ಅದು ನಮ್ಮ ಹೇಳಿಕೆ ಪಕ್ಷದ ಹೇಳಿಕೆ ಅಲ್ಲ ಅಂತಕ್ಕಂಥದ್ದನ್ನು ಅವ್ರು ಹೇಳಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಆದ್ದರಿಂದ ಖರ್ಗೆ ಅವರು ಮತ್ತೊಮ್ಮೆ ನಾನು ಒತ್ತಾಯ ಮಾಡ್ತೀನಿ, ಕ್ಷಮೆಯನ್ನು ಕೇಳಬೇಕು, ಇಡೀ ದೇಶದ ಜನರ ಕ್ಷಮೆಯನ್ನು ಕೇಳಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಮೂಲಕ ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.